ಇಡೀ ನಿಮ್ಮ ಜೀವನದಲ್ಲಿ ಯಾರನ್ನಾರ ಲವ್ ಮಾಡಿದ್ರ ಸರ್? ತುಂಬ ಭಾಗ್ಯಗಳನ್ನು ಕೊಟ್ಟರೆ ಆ ಭಾಗ್ಯ ಯಾರು ಸರ್? ಭಾಗ್ಯ ಅನ್ನೋದು ಪ್ರಭಾವ ಬೀರಿದ ಮಹಿಳೆ ಯಾರು ಸರ್? ಯಾವತ್ತಾದರೂ ಅಡುಗೆ ಮನೆಗೆ ಹೋಗಿ ಒಂದು ದಿವಸ ಅಡುಗೆ ಮಾಡಿದ್ದೀರಾ? ನಿಮ್ಮ ಸಾಧನೆಯಲ್ಲಿ ನಿಮಗೆ ಪ್ರಭಾವ ಬೀರಿದ ಮಹಿಳೆ ಯಾರು ಸರ್? ನಿಮಗೆ ಸ್ಫೂರ್ತಿ ಕೊಟ್ಟಂತ ಯಾರಾದ್ರು ಒಬ್ಬರು ಮಹಿಳೆ ಇದ್ದಾರ ಅಂತ ನಿಮ್ಮ ಜೀವನದಲ್ಲಿ? ಮಹಿಳೆಯರು ಯಾರು ಇದ್ದಾರೆ ಇಲ್ಲ, ಪುರುಷರಿದ್ದಾರೆ, ಮಹಿಳೆಯರು ಯಾರು ಇಲ್ಲ. ಮೊದಲು ನಾನು ವಿದ್ಯಾವಂತನಾಗಲಿಕ್ಕೆ ರಾಜಪ್ಪನ ಮಹೇಶ್ರು ಕಾರಣ. ನಾನು 5ನೇ ತರಗತಿಗೆ ನೇರವಾಗಿ ಸೇರ್ಕೊಂಡವನು. 1ರಿಂದ 4ನೇ ತರಗತಿವರೆಗೆ ಶಾಲೆಗೆ ಹೋಗಿಲ್ಲ. ರಾಜಪ್ಪನವರು ನಮ್ಮೂರಿಗೆ ಹೆಡ್ ಮಾಸ್ಟರಾಗಿ ಬಂದರು. ಅವರು ಮನೆಗೆಲ್ಲ ಹೋಗ್ತಾ ಇದ್ರು. ಯಾರು ಡ್ರಾಪ್ ಔಟ್ಸ್ ಆಗಿಬಿಟ್ಟಿದ್ದಾರೆ ನೋಡಲಿಕ್ಕೆ ಮನೆಗೆಲ್ಲ ಹೋಗೋರು. ಆಗ ನಾನು ವೀರ ಮಕ್ಕಳು ಕುಣಿತಕ್ಕೆ ಸೇರ್ಕೊಂಡಿದ್ದೆ ಮೊದಲು. ಅಲ್ಲಿ ವೀರ ಮಕ್ಕಳ ಕಲಿಸ್ಕೊಡ್ತಿದ್ದಂಥವನು ನಂಜೇಗೌಡ ಅಂತ. ಅವನು ನಮಗೆ ಅಕ್ಷರಾಭ್ಯಾಸನೂ ಕೂಡ ಮರಳಿನಲ್ಲಿ ಮಾಡಿಸಿದ್ದ. ಸೊ ಅವನು ನಾನು ಮರಲಿಂಗಯ್ಯ ಮತ್ತು ಮೆಣಸೇಗೌಡ ಅಂತ 3 ಜನ, ಸುಮಾರು 25 ಹುಡುಗರಿದ್ದವು. ಅವರು ಯಾರೂ ಸೇರಲಿಲ್ಲ, ನಾವು ಮಾತ್ರ ಸೇರ್ಕೊಂಡು ಶಾಲೆಗೆ ನಮ್ಮನ್ನು ನೇರವಾಗಿ 5ನೇ ತರಗತಿಗೆ ಅಡ್ಮಿಷನ್ ಮಾಡಿಸ್ದ ಮೇಷ್ಟ್ರು. ಸೊ ಅಲ್ಲಿಂದ ನಾನು ವಿದ್ಯಾವಂತನಾಗಲಿಕ್ಕೆ ಸಾಧ್ಯ ಆಯಿತು. ನಾನು ಲಾ ಕಾಲೇಜ್ ಓದುವಾಗ ನಂಜುಂಡಸ್ವಾಮಿ ಅಂತ ಹೇಳಿ ರೈತ ಸಂಘದ ಪ್ರೊಫೆಸರು, ಅವರು ಲಾ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದರು. ಅವರು ಸವಾಸ ಬಿದ್ದ ಮೇಲೆ ನನಗೆ ಸಮಾಜವಾದಿ ಪಾರ್ಟಿಗೆ ಸೇರಿಸಿದ್ರು. ಅವರೇ ನನಗೆ ಪ್ರೇರಣೆ ರಾಜಕೀಯವಾಗಿ ಬರಲಿಕ್ಕೆ ಮತ್ತು ರಾಜಕೀಯ ಪ್ರವೇಶ ಮಾಡಲಿಕ್ಕೆ ಕಾರಣಕರ್ತರು ಯಾರಪ್ಪ ಅಂತಂದರೆ ನಂಜುಂಡಸ್ವಾಮಿ ಅವರು. ಅಫ್ಕೋರ್ಸ್ ಅದಾದಮೇಲೆ ನಮ್ಮ ಮನೆಯಲ್ಲಿ ನನ್ನ ಮಡದಿ, ನನ್ನ ಮಕ್ಕಳು ಎಲ್ಲರೂ ಕೂಡ ಸಹಾಯ ಮಾಡಿದ್ರು. ಅದರಿಂದ ಯಾವತ್ತೂ ಕೂಡ ಅವರು ನನ್ನ ಹೆಂಡತಿ ಇರ್ಬೋದು, ನಮ್ಮ ಮಕ್ಕಳಿರ್ಬೋದು, ನನ್ನನ್ನು ಮನೆಯ ಕೆಲಸಕ್ಕೆ ಕರಿತಾನೇ ಇರಲಿಲ್ಲ. ನನ್ನ ಇನ್ನೊಂದು ಪ್ರಶ್ನೆ ಅದೇ ಇತ್ತು. ನೀವು ಸಮಾಜವಾದಿ ಹಿನ್ನೆಲೆಯಿಂದ ಬಂದವರು, ಯಾವತ್ತಾದರೂ ಅಡುಗೆ ಮನೆಗೆ ಹೋಗಿ ಒಂದು ದಿವಸ ಅಡುಗೆ ಮಾಡಿದ್ದೀರಾ? ಕನಿಷ್ಠ ಕಾಫಿ ಟೀ ಯಾರು ಮಾಡಿದ್ದೀರಾ? ಇಲ್ಲ, ಯಾವತ್ತೂ ಮಾಡಿಲ್ಲ. ಉಣ್ಣದು ಮಾಡಿದ್ದೀನಿ ಅಷ್ಟೇ ಹೊರತು ಅಡುಗೆ ಮಾಡಿರೋ ಕೆಲಸ ಮಾಡಿಲ್ಲ. ನಾನು ವಿದ್ಯಾರ್ಥಿ ದೇಶ ಇರುವಾಗ BSc ಫಸ್ಟ್ ಇಯರ್ BScನಲ್ಲಿರುವಾಗ ನಾವೇ ಸ್ವತಃ ಅಡುಗೆ ಮಾಡ್ಕೊತಿದ್ದೋ. ರೂಮ್ ಮಾಡ್ಕೊಂಡು ಅಡುಗೆ ಮಾಡಿ ಹೋಟೆಲ್ನಲ್ಲಿ ಸಾಂಬಾರು ತಗೊಬಂದು ಊಟ ಮಾಡ್ತಾಯಿದ್ದು. ಆಗ ನಾನೇ ಮಾಡಿದ್ದದು. ಅದು ಬಿಟ್ಟರೆ ರಾಜಕೀಯಕ್ಕೆ ಬಂದ ಮೇಲೆ ಅಡುಗೆ ಮಾಡಿಲ್ಲ. ಈಗ ನೀವು ನಿಮ್ಮ ತಂದೆ ಬಗ್ಗೆ ಹೇಳಿದಿರಿ, ಆಗಾಗ ಮಾತಾಡ್ತಾ ಇದ್ರಿ. ಬಟ್ ತಾಯಿಯನ್ನು ನೆನೆಸ್ಕೊಂಡಿದ್ದು ನಾನು ಎಲ್ಲೂ ಕಾಣಲಿಲ್ಲ. ನಿಮ್ಮ ತಾಯಿ ಬಗ್ಗೆ ಹೇಳೋದಾದರೆ ನಿಮ್ಮ ಅಭಿಪ್ರಾಯ ಏನು? ನಮ್ಮ ತಾಯಿ ಪಾಪ ಅವಿದ್ಯಾವಂತೆ. ಆದರೆ ನನಗೆ ಓದಿಸ್ಲಿಕ್ಕೆ ಬೆಳಿಗ್ಗೆ ಅವರು ರಾಗಿ ಬೀಸಲಿಕ್ಕೆ ಬೆಳಿಗ್ಗೆ 4 ಗಂಟೆಗೆ ಎದ್ದೇಳೋರು. ನನ್ನ ಜೊತೆಲಿ ಏಳಿಸ್ಬಿಡೋರು. ಸೊ 4 ಗಂಟೆಗೆ ಇದ್ದು, ಆಗ ವಿದ್ಯುತ್ ಶಕ್ತಿನೂ ಇರಲಿಲ್ಲ ನಮ್ಮ ಮನೆಯಲ್ಲಿ, ನಮ್ಮ ಊರಿನಲ್ಲೇ ಇರಲಿಲ್ಲ ಅಂತ ಇಟ್ಕೊಳ್ಳೋಣ. ವಿದ್ಯುತ್ ಶಕ್ತಿ ಆಗ ಸೀಮೆಣ್ಣೆ ದೀಪ, ಆ ಸೀಮೆಣ್ಣೆ ದೀಪದಲ್ಲಿ ಓದಬೇಕಾಗಿತ್ತು. ಅಲ್ಲಿ ಓದಿಸ್ಲಿಕ್ಕೆ ಪಾಪ ಭಾಳ ಕಷ್ಟಪಡ್ತಿದ್ಲು ನಮ್ಮ ತಾಯಿ. ನನಗೆ 4 ಗಂಟೆಗೆ ಏಳಿಸಿ ಮುಖ ತೊಳಿಸಿ ಓದಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು. ಸೊ ಹಾಗಾಗಿ ನಮ್ಮ ತಾಯಿ ನನಗೆ ಸಹಾಯ ಮಾಡಿದ್ದಾರೆ. ನಮ್ಮ ಅಪ್ಪ ಜಿಪುಣ. ನಮ್ಮ ತಾಯಿ ಸ್ವಲ್ಪ ದುಡ್ಡು ಕೊಡ್ತಿದ್ಲು ಓದುವಾಗ. ಅದರಿಂದ ಇಷ್ಟೆಲ್ಲ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ತಾಯಿ ಮಾಡ್ತಾಯಿದ್ರು. ಈಗ ನೀವು ಸಿದ್ದರಾಮಹುಂಡಿಯಿಂದ ಮೈಸೂರಿಗೆ ಬಂದು ಓದಿದ್ರಿ, ನೀವೇ ಅಡುಗೆ ಮಾಡಿಕೊಂಡು ಸಾಂಬಾರು ತಂದ್ಕೊಂಡು ಎಲ್ಲ ಮಾಡಿದ್ರಲ್ವ? ಇಡೀ ನಿಮ್ಮ ಜೀವನದಲ್ಲಿ
ಈ ನಿಮ್ಮ ಅಡೋಲಸೆಂಟ್ ಪೀರಿಯಡ್ನಲ್ಲಿ ಅಥವಾ ನಂತರ ಕೂಡ ಯಾರನ್ನಾರ ಲವ್ ಮಾಡಿದ್ರಾ ಸರ್? ಲವ್ ಮಾಡಿದೆ, ಅದು ಹೇಳ್ಬಾರ್ದು ಈಗ. ಸರ್, ಆ ಪ್ರಶ್ನೆ ಹಿಂಗೆ ಕೇಳ್ಬೋದಾ ನಾನು? 2013ರಲ್ಲಿ ನೀವು ಅಧಿಕಾರಕ್ಕೆ ಬಂದ್ರಿ, ಅನ್ನ ಭಾಗ್ಯ ಕೊಟ್ರಿ, ಕೃಷಿ ಭಾಗ್ಯ ಕೊಟ್ರಿ, ಬೇರೆ ಬೇರೆ ಭಾಗ್ಯಗಳನ್ನು ಕೊಟ್ರಿ, ಅದು 13 2000 ತುಂಬಾ ಭಾಗ್ಯಗಳನ್ನು ಕೊಟ್ರಿ. ಆ ಭಾಗ್ಯ ಯಾರು ಸರ್? ಭಾಗ್ಯ ಅನ್ನೋದು ಒಂದು ಪದ. ಭಾಗ್ಯ ಅನ್ನೋದು ಮನುಷ್ಯ ಅಲ್ಲ, ಮಹಿಳೆನೂ ಭಾಗ್ಯ ಅಲ್ಲ. ಅನ್ನೋದು ಒಂದು ಪದ. ಅದು ಒಂದು ವಸ್ತು ಅಂತ ಹೇಳ್ಬೋದು. ಅದರಿಂದ ಆ ಭಾಗ್ಯ, ಅನೇಕ ಭಾಗ್ಯಗಳನ್ನು ನಾನು ಕೊಟ್ಟಿದ್ದೀನಿ. ಆ ಭಾಗ್ಯಗಳೆಲ್ಲ ಸಮಾಜಕ್ಕೋಸ್ಕರ ಕೊಟ್ಟಿರ್ತಕ್ಕಂಥದ್ದು, ಸಮಾಜದಲ್ಲಿರ್ತಕ್ಕಂಥ ಬಡವ್ರಿಗೋಸ್ಕರ ಕೊಟ್ಟಿರ್ತಕ್ಕಂಥ. ಅದ್ರ ಮುಂದುವರೆದ ಭಾಗನೇ ಗ್ಯಾರಂಟಿಗಳು. ಅದ್ರ ಮುಂದುವರೆದ ಭಾಗನೇ ಗ್ಯಾರಂಟಿಗಳು. ಈಗ ಎಲ್ಲ ಮಹಿಳೆಯರು ಕೂಡ ಶಕ್ತಿ ಯೋಜನೆ ಅಂತ ಇದೆ. ಒಂದು ಶಕ್ತಿ ಯೋಜನೆಯಲ್ಲಿ ಸುಮಾರು 698 ಕೋಟಿ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಹೋಗಿದ್ದಾರೆ. ಯಾರು ಬೇಕಾದ್ರೂ ಹೋಗ್ಬೋದು. ಎಲ್ಲರಿಗೂ, ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ಭಾಷೆಯವರು ಯಾರು ಬೇಕಾದ್ರೂ ಹೋಗ್ಬೋದು. ಮತ್ತು ಯಾವುದೇ ಅಂತಸ್ತಿನವರು ಕೂಡ ಹೋಗ್ಬೋದು. ಅದಕ್ಕೆ ರಿಸ್ಟ್ರಿಕ್ಷನ್ ಏನಿಲ್ಲ, ಇಂಥವರೇ ಹೋಗಬೇಕು ಅಂತೇನಿಲ್ಲ. ಸೊ ಅದರಿಂದ ಅತ್ತೆ ಸೊಸೆ ಒಟ್ಟಿಗೆ ಹೋಗ್ಬೋದಾ ಸರ್? ಅತ್ತೆ ಸೊಸೆನೂ ಒಟ್ಟಿಗೆ ಹೋಗ್ಬೋದು, ಅತ್ತೆ ಸೊಸೆನೂ ಒಟ್ಟಿಗೆ ಹೋಗ್ಬೋದು. ಈಗ ಮನೆಯಲ್ಲಿ ಯಜಮಾನಿಯರಿಗೆ 2,000 ರೂಪಾಯಿ ಕೊಡ್ತೀವಿ. 1,26,00,000 ಮಹಿಳೆಯರಿಗೆ, 1,26,00,000 ಮಹಿಳೆಯರಿಗೆ 2,000 ರೂಪಾಯಿ ತಿಂಗಳಿಗೆ ಕೊಡ್ತೀವಿ. ಸೊ ಅದು ಅತ್ತೆ, ಮನೆ ಯಜಮಾನಿ ಅತ್ತೆಯಾರು ಆಗ್ಬೋದು, ಸೊಸೆಯಾರು ಆಗ್ಬೋದು. ಅದೇನು ಕಂಪ್ಲೇಂಟ್ ಬರಲಿಲ್ವಾ ನಿಮಗೆ? ಯಾವುದು ಕಂಪ್ಲೇಂಟ್ ಬಂದಿಲ್ಲ, ಇಲ್ಲಿವರೆಗೂ ಬಂದಿಲ್ಲ. ನಿಮ್ಮವ್ರಿಗೆ ಬಂದಿರಲಿಕ್ಕಿಲ್ಲ ಕಂಪ್ಲೇಂಟು ಅಂತ? ಬಂದಿಲ್ವಾ? ನಿಂತ ಕಂಪ್ಲೇಂಟ್ ಇದೆಯೇನಮ್ಮ ತಾಯಿ? ನೀನು ತಗೋತಾ ಇಲ್ಲ 2,000 ರೂಪಾಯಿ ಅಲ್ವಾ? ಅದರಿಂದ ನೀ ಕಂಪ್ಲೇಂಟ್ ಇಲ್ಲ, ಕಂಪ್ಲೇಂಟ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಅದರ ಹಿಂದೆ ಈಗ ಹೆಚ್ಚು ನಿಮ್ಮ ಗ್ಯಾರಂಟಿ ಯೋಜನೆಗಳೆಲ್ಲ ಮಹಿಳೆಯ ಪರವಾಗಿ ಇರೋದ್ರ ಹಿಂದಿನ ಉದ್ದೇಶ ಏನು ಸರ್? ಹಿಂದೆ ಅಂತಂದರೆ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು. ಈ ಲಿಂಗ ತಾರತಮ್ಯ ಇದೆ. ಲಿಂಗ ತಾರತಮ್ಯ ಹೋಗ್ಬೇಕಾದ್ರೆ ಮಹಿಳೆಯರು ಇದ್ದಾರಲ್ಲ, ಅವರು ಕಟ್ಟ ಕಡೆ, ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿಗಳು. ಅವ್ರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ಬರದೇ ಹೋದರೆ ಸಮಾಜದಲ್ಲಿ ಲಿಂಗ ತಾರತಮ್ಯ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಕಾಲದಲ್ಲಿ ಅವರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದಂಥ ಜನ, ಶೂದ್ರ ವರ್ಗದ ಜನರ ಥರ ರೀತಿಯಲ್ಲಿ ಮಹಿಳೆಯರು ಅಕ್ಷರ ಸಂಸ್ಕೃತಿಯಿಂದಲೇ ವಂಚಿತರಾಗಿದ್ದರು. ಈಗ ಎಲ್ಲ ಓದ್ತಾ ಇದ್ದೀವಿ, ಸಂವಿಧಾನ ಬಂದ ಮೇಲೆ ಎಲ್ರಿಗೂ ಸಮಾನವಾದಂಥ ಅವಕಾಶಗಳನ್ನು ಒದಗಿಸ್ಕೊಡ್ತಾ ಇದ್ದೀವಿ. ಅದರಿಂದ ಎಲ್ರಿಗೂ ಓದಲಿಕ್ಕೆ ಅವಕಾಶಗಳಿದ್ದಾವೆ. ಆದರೆ ಅದು ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿ ಆ ಅವಕಾಶ ಇರಲಿಲ್ಲ. ಸೊ ಇದು ಪ್ರೇರಣೆ ನಮಗೆ. ಮಹಿಳೆಯರು ಕೂಡ ಸ್ವಾವಲಂಬಿಗಳಾಗಬೇಕು, ಆರ್ಥಿಕವಾಗಿ, ಸಾಮಾಜಿಕವಾಗಿ ಗಟ್ಟಿಯಾಗಬೇಕು ಅವರು. ಅದಕ್ಕೋಸ್ಕರವಾಗಿ ಅವರಿಗೆ ಶಕ್ತಿ ತುಂಬತಕ್ಕಂಥ, ಕೊಂಡ್ಕೊಳ್ತಕ್ಕಂಥ ಶಕ್ತಿ. ಈಗ ಗೃಹ ಜ್ಯೋತಿ ಒಂದು ಕಾರ್ಯಕ್ರಮ ಮಾಡಿದ್ವಿ, ಗ್ಯಾರಂಟಿ ಯೋಜನೆ ಕಾರ್ಯಕ್ರಮ. 200 ಯೂನಿಟ್ವರೆಗೆ ಫ್ರೀಯಾಗಿ ಕೊಟ್ಟಿದ್ದೀವಿ. 200 ಯೂನಿಟ್ವರೆಗೆ ಅವ್ರು ಯಾರು ಕೂಡ ಸಮಾಜದಲ್ಲಿ 90% ಮಹಿಳೆಯರು ಅವರೇನೇ ಬಿಲ್ ಕಟ್ಟವರು, ಮನೆ ವಿದ್ಯುತ್ ಶಕ್ತಿ ಬಿಲ್ ಕಟ್ಟೋರು. ಅವ್ರಿಗೆ ಅದರಿಂದ ವಿಮುಕ್ತರಾಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅದನ್ನು ಮಾಡಿದಂಥ ಕಾರ್ಯಕ್ರಮ. ಮಹಿಳೆಯರು ಈಗ ಸುಮಾರು ಮೋರ್ ದೆನ್ 80% ಇದರಿಂದ ಲಾಭ ಪಡೀತಾ ಇದ್ದಾರೆ. ಆಗಲಿ ಸರ್, ಧನ್ಯವಾದಗಳು ನೀವು ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು.